ಯೋಗ ವಾಸಿಷ್ಠ ಎರಡನೆಯ ಭಾಗ. ಯಾರಿಗೆ ಆತ್ಮಜ್ಞಾನದ ಬಗ್ಗೆ ತಿಳುವಳಿಕೆ ಇರೋದಿಲ್ವೋ ಅವನ ಜನ್ಮವೇ ವ್ಯರ್ಥ. ಚಿನ್ಮಯಿ ಪರಮಾನಂದ ಎಂಬ ಶ್ಲೋಕವಿದೆ ಲಲಿತಾ ಸಹಸ್ರನಾಮದಲ್ಲಿ. ಯಾರಿಗೆ ಆತ್ಮಜ್ಞಾನದಲ್ಲಿ ಆಸಕ್ತಿ ಇಲ್ಲವೋ, ಯಾರಿಗೆ ಇಹಲೋಕದಲ್ಲಿ ಆಸಕ್ತಿಕರವೋ, ಅಂದರೆ ಕಾರು, ಬಂಗಲೆ, ವಿವಾಹ, ಮಕ್ಕಳು ಇವುಗಳ ಚಿಂತೆ ಮಾಡುವವನು ಮೂರ್ಖ ಅಂತ ತಿಳಿಸುತ್ತೆ ಯೋಗ ವಾಸಿಷ್ಠ. ಕಾಡಿನಲ್ಲಿ ಬಿಡುವ ಹಣ್ಣುಗಳೆಲ್ಲವೂ ಅಲ್ಲಿರುವ ಕಪಿಗಳಿಗೆ, ಪಕ್ಷಿಗಳಿಗೆ ಹಾಗೂ ಇನ್ನಿತರ ಪ್ರಾಣಿಗಳಿಗೆ ಮೀಸಲು. ಆದರೆ ಇಂದು ಮಾನವನು ಎಲ್ಲವನ್ನೂ ನಾಶ ಮಾಡುತ್ತಿರುವುದರಿಂದ ಅವುಗಳಿಗೆ ಆಹಾರ ಸಿಗದೆ ಊರಿನ ಕಡೆಗೆ ಬರುತ್ತಿವೆ. ತಾಟಂಕ ಯುಗಲಿ ಭೂತ ತಪನೋಡುಪಮಂಡಲ ಅನ್ನುವಂಥ ಶ್ಲೋಕವಿದೆ ಲಲಿತಾ ಸಹಸ್ರನಾಮದಲ್ಲಿ. ಅಂದರೆ ಆ ತಾಯಿಯ ಕಿವಿಗಳಲ್ಲಿರುವ ಓಲೆಗಳು ಒಂದು ಸೂರ್ಯ, ಮತ್ತೊಂದು ಚಂದ್ರ. ಇವುಗಳು ಶಿವನನ್ನು ಕಾಪಾಡುತ್ತೆ ಅಂತ ತಿಳಿದು ಶಿವನು ವಿಷವನ್ನು ಕುಡಿತಾನೆ. ಅಂದರೆ ಲೋಕವನ್ನೆಲ್ಲ ಪಾಲಿಸುವ ತಾಯಿ ಅಂಥೇಳಿ ಅರ್ಥ. ವಿಶ್ವವೇ ತಾನು ಅಂಥೇಳಿ ಭಾವಿಸ್ಕೊಳ್ಬೇಕು.